ಬರೋವಾಗ ಅದೇ ದಾರಿಲಿ ಬರ್ತಾರೆ. ಆಗ್ಲೇ ಅಮೂಲ್ಯ ಕಮ್ ಟು ಮೈ ಕ್ಯಾಬಿನ್ ಅಂದ್ರೆ ನಾವ್ ಈ ತರ ಓಡಾಡೋದಾದ್ರೂ ತಪ್ತಿತ್ತು. ಯಾಕ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಬಾಸ್, ಆದ್ಯಾ, ನೀನೇನು ಹೊರಡು. ಎಷ್ಟೊತ್ತು ಅಂತ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರೋಕ್ಕಾಗುತ್ತೆ? ಈ ಟೆನ್ಷನಲ್ಲಿ ನಾನು ಬೇರೆ ಆಫೀಸ್ಗೆ ಹೋಗಿಲ್ಲ. ಇವಾಗ ಹೋಗ್ತೀನಿ. ಹೋಗಿ ಎಲ್ಲಾದ್ರೂ ಅಗ್ರಜನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀನಿ. ಅಣ್ಣ, ಧ್ರುವ ಇಲ್ಲಿಗೆ ವಾಪಸ್ ಬಂದಿದೆ ಅನ್ನೋದು ಪ್ರಾಬ್ಲಮ್ ಅಲ್ಲ. ರಿಯಲ್ ಪ್ರಾಬ್ಲಮ್ ಏನು ಗೊತ್ತಾ? ಏನು? ಅಣ್ಣಂಗೆ ಅವ್ನ ಫ್ಯಾಮಿಲಿನೇ ಇಲ್ಲ. ಇವಾಗ ಧ್ರುವ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಆದರೆ ಎಲ್ಲಿ ನಾವು ಅಣ್ಣನ ಬಿಟ್ಟು ಧ್ರುವನ್ ಪರ ವಹಿಸ್ತೀವೋ ಅನ್ನೋ ಆತಂಕ ಇರ್ಬೋದು. ಅಗ್ರಜಂಗೂ ಇಂಥ ಇನ್ಸೆಕ್ಯೂರಿಟೀಸ್ ಎಲ್ಲ ಕಾಡುತ್ತೆ ಅಂತ್ಯಾ? ಅಣ್ಣನ ಎಕ್ಸ್ಪ್ರೆಷನ್ ನೋಡಿದ್ಯಾ? ನಾವಿಬ್ಬರು ಮೊದಲು ಧ್ರುವನ್ ಇಂಟೆನ್ಷನ್ ಕೇಳು ಅನ್ನೋ ಥರ ಇರಲಿಲ್ವಾ? ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಧ್ರುವನ್ ನೋಡ್ತಿದ್ದಂಗೆ ಅಗ್ರಜಂಗೆ ಫುಲ್ ಕೋಪ ಬಂದಿತ್ತು. ಅಣ್ಣ ಇವತ್ತು ರಿಯಾಕ್ಟ್ ಮಾಡಿದನ್ನು ನೋಡಿದ್ರೆ ಹಾಗೆ ಅನ್ನಿಸ್ತು. ಅಣ್ಣ ನಮ್ಮನ್ನು ಯಾವಾಗಲೂ ತುಂಬ ಕೇರ್ ಮಾಡಿ ಪುಟ್ಟ ಮಕ್ಕಳು ಥರ ನೋಡ್ಕೊಂಡಿದ್ದಾನೆ. ನಮಗೂ ಅಷ್ಟೇ, ಅವ್ನು ನಮ್ಮ ಜೊತೆ ಇದ್ದಾಗೆಲ್ಲ ತುಂಬ ಸೇಫ್ ಫೀಲ್ ಆಗಿದ್ದೀವಿ. ನಾವು ಧ್ರುವನ್ ಪರ ವಹಿಸಿದ್ರೆ ಅನ್ನೋದು ಅಣ್ಣನ ಟೆನ್ಷನ್ ಆದರೆ ದೆನ್ ವಿ ಶುಡ್ ಟಾಕ್ ಟು ಹಿಮ್. ನನ್ನ ಲೈಫಲ್ಲೇ ಅಗ್ರಜಂಗಿಂತ ಇಂಪಾರ್ಟೆಂಟ್ ಆಗಿ ಯಾರನ್ನೂ ಇಟ್ಟಿಲ್ಲ. ಎಂಥದೇ ಕಷ್ಟ ಬರಲಿ, ಅವನೆದ್ರು ಬೇರೆ ಚಾಯ್ಸ್ ಇದ್ದರೂ ನಾನು ಅವನ್ನೇ ಚೂಸ್ ಮಾಡೋದು. ಹೀ ಈಸ್ ಅಬೌವ್ ಆಲ್ ಟು ಮೀ. ನೀನು ಅಗ್ರಜನ್ನ ಹಾಗೆ ಟ್ರೀಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಅದ್ರಲ್ಲಿ ಕೇಳೋಕ್ಕೇನಿದೆ ಅಣ್ಣ? ಆಫ್ಕೋರ್ಸ್ ಅಣ್ಣ ನಂಗೆ ಎಲ್ಲರಿಗಿಂತನೂ ಹೆಚ್ಚು. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಎಲ್ಲರೂ ಕಣ್ಣಲ್ಲೇ ಮಾತಾಡ್ಬಿಟ್ರೆ ಬಾಯಿಗೆ ಏನು ಕೆಲಸ? ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಬಾಸು ಎಲ್ಲೋ ಕಳೆದೋಗಿದ್ದಾರೆ, ಬನ್ನಿ ವಾಪಸ್ ಕರ್ಕೊಂಬರೋಣ. ಬಾಸ್, ಬಾಸ್. ನನಗೇನೋ ಬೇರೆ ಯೋಚನೆ ಬೇಕಂತ ಗೊತ್ತಾಯ್ತು ಬಿಡಿ. ಬಾಸ್ ಕರೆದ್ರಂತೆ? ಎಸ್ ಮೌಲ್ಯ, ಇವಾಗ ಹೇಗಿದೆಯಾ? ಹೆಲ್ತ್ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಥ್ಯಾಂಕ್ಸ್ ಅಮೂಲ್ಯ. ಕ್ಯಾಬಿನ ನನಗೆ ಇಷ್ಟ ಆಗೋ ಹಾಗೆ ಅರೇಂಜ್ ಮಾಡಿಕೊಟ್ಟಿರೋದಕ್ಕೆ. ಇರಲಿ ಬಿಡಿ ಬಾಸ್. ಬಟ್ ಇದನ್ನೆಲ್ಲ ನೀನು ಮಾಡಬೇಕು ಅಂತ ಏನೂ ಇರಲಿಲ್ಲ. ನಂಗೆ ಹುಷಾರಿಲ್ಲ ಅಂತ ನೀವು ನನ್ನ ಮನೆಗೆ ಬಂದು ಅಷ್ಟೊಂದೆಲ್ಲ ಮಾಡಬೇಕಾಗಿರ್ಲಿಲ್ಲ. ಆದರೂ ನೀವು ಬರಲಿಲ್ವಾ? ಅವರು ಬರೋದಲ್ದೆ ಅವರು ಪಟಾಲಂನು ಬರ ಕೇಳಿದ್ರು. ಅದು ಸಾಲದು ಅಂತ ನನ್ನೂ ಬರ ಕೇಳಿದ್ರು. ಆ ಒಂದು ರಾತ್ರಿನ, ಆ ಕ್ರಿಕೆಟ್ ಮ್ಯಾಚ್ನ ನಾನು ಇಡೀ ಲೈಫಲ್ಲೇ ಮರೆಯಲ್ಲ. ಅರ್ಥವಾಯ್ತು ಬಿಡಿ. ಗೂಬೆಗೆ ಇಲ್ಲೇನು ಕೆಲಸ? ಥ್ಯಾಂಕ್ಸ್ ಬಾಸ್. ನೀನು ಫಿಸಿಕಲಿ ಬೆಟರ್ ಆದಾಗೆ ಮೆಂಟಲಿ ನೀನು ಬೆಟರ್ ಆದರೆ ಚೆನ್ನಾಗಿರ್ತಿತ್ತು. ಅಂದರೆ? ನೀನು ಮೊದಲಿದ್ದಾಗಿಲ್ವಲ್ಲ, ಅದಕ್ಕೆ ಹೇಳಿದೆ. ಮೊದಲಿದ್ದ ಹಾಗಿಲ್ವಾ? ನನಗೇನಾಗಿದೆ? ನಾನು ಹೇಗಿರಬೇಕು?
ಲೈವ್ಲಿ ಆಗಿರಬೇಕು ಅಂತ, ಹೈಲಿ ಎನರ್ಜೆಟಿಕ್ ಆಗಿ ಮಾತಿಗೂ ಕೌಂಟರ್ ಕೊಟ್ಕೊಂಡು ಪಾದರಸಿ ಥರ ಚುರುಕಾಗಿರಬೇಕು ಅಂತ. ಐ ವಾಂಟ್ ಮೈ ಬಜರ್ ಬ್ಯಾಕ್, ಐ ವಾಂಟ್ ಮೈ ಬಜರ್ ಬ್ಯಾಕ್, ಐ ವಾಂಟ್ ಮೈ ಡಿಜೆ ಬ್ಯಾಕ್. ನೋಯ್ತಿದೆ, ವಾಟ್? ಕೈ ನೋಯ್ತಿದೆ. ಐಮ್ ಸಾರಿ, ಐ ಜಸ್ಟ್ ಮೆಂಟ್ ಟು ಸೇ ನೀನು ಮೊದಲಿನ ಥರ ಇರು ಅಂತ ಅಷ್ಟೇ. ಸರಿ. ಅಯ್ಯೋ ಓಕೆ. ನೀವೇ ಬೈಕೊಂಡ್ರಿ ಅನ್ಸುತ್ತೆ. ನಾನು ಯಾಕೆ ನಿನ್ನ ಬೈಕೊಳ್ಳಿ? ನಿನಗೇನು ಆಗಿಲ್ಲ ತಾನೆ? ಕನ್ಫರ್ಮಾ? ನಮ್ಗೇನಾಗುತ್ತೆ, ನಿಮ್ಮ ಗ್ಲಾಸ್ ಉಳ್ಕೋತು ಅಷ್ಟೇ. ಇದು ಕಲ್ಲಿದ್ದಾಗೆ, ಸೆಂಟ್ರಲ್ಲಿ ಕೈ ಇಟ್ಟೋರು ನೀವು. ಕೈಗೇನಾದ್ರೂ ಆಯ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. Something is wrong for sure. ಈಗ ಕಾಮಾದ್ರ ಬಾಸ್. ಕಾಂತ, ಗಜಾನನಂ ಭೂತಗಣಾತಿಸೇವಿತ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ರೀ ತಗೊಳ್ಳಿ ಮಂಗಳಾರತಿ. ನಾಳೆಯಿಂದ ರಜೆ ಹಾಕಿದ್ದೀರಾ ಅಲ್ವಾ? ನಾಳೆಯಿಂದನಾ? ಯಾಕೆ? ಹಾಂ, ಏನು ಹೀಗೆ ಕೇಳ್ತಿದ್ದೀರಾ? ಮದುವೆ ಕೆಲಸ ಎಲ್ಲ ಶುರುವಾಗೋದು ಬೇಡವಾ? ಶುರು ಆಗದ? ಅದಕ್ಕಿನ್ನೂ ಟೈಮ್ ಇದೆ ಅಲ್ವಾ? ಎಲ್ರಿ ಟೈಮ್ ಇದೆ. ಬಟ್ಟೆ ತಂದಿದ್ದಾಯಿತು, ಅದನ್ನು ತೊಗೊಂಡೋಗಿ ಇವತ್ತೇ ಟೈಲರ್ ವಸಂತಂಗೆ ಕೊಟ್ಟು ಬೇಗ ಕೊಡು ಅಂತ ಹೇಳ್ಬಿಟ್ಟು ಬರಬೇಕು. ಅದನ್ನೆಲ್ಲ ನೀನು ಮಾಡ್ತೀಯಲ್ಲ ಪರಿ, ಅದಕ್ಕೆ ನಾನು ಯಾಕೆ ರಜೆ ಹಾಕಬೇಕು? ನಿಮ್ಗೇನೋ ಆಗಿದೆ ರೀ. ಚಪ್ಪರದವ್ರಿಗೆ ಹೇಳಬೇಕು, ಅಡುಗೆಯವ್ರಿಗೆ ಹೇಳಬೇಕು, ಡೆಕೋರೇಷನ್ ಅವ್ರನ್ನ ಬರೋಕ್ಕೆ ಹೇಳಬೇಕು. ಮದುವೆ ಸೀಸನು ರೀ, ಆಮೇಲೆ ಯಾರೂ ಸಿಗಲ್ಲ. ವೇದಾಂತ್ ಏನು ಹೇಳಿದಾನೆ ನೆನಪಿಲ್ವಾ ನಿನಗೆ? ಪಾಪ ವೇದಾಂತ್, ನೀವು ಮದುವೆ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹುಡುಗಿನ ಕಳಿಸ್ಕೊಟ್ರೆ ಸಾಕು ಅಂತ ಹೇಳಿದ್ದಾನೆ.